ಸಂಗೊಳ್ಳಿ ರಾಯಣ್ಣ ಅವರ ಜನ್ಮೋತ್ಸವ ನಾವು ಪ್ರತಿ ವರ್ಷ ನಮ್ಮ ಗಾಂಧಿನಗರದ ಕ್ಷೇತ್ರದಲ್ಲಿ, ಯಾಕಂದ್ರೆ ಇದು ಸ್ವತಂತ್ರ ದಿನಾಚರಣೆ ದಿವಸನೇ ಬರುವಂತದ್ದು, ಆದ್ರಿಂದ ಇಲ್ಲಿ ಬಹಳ ವಿಜೃಂಭಣೆಯಿಂದ ಇಲ್ಲಿ ಪ್ರತಿ ವರ್ಷ ಆಯೋಜನೆ ಆಗ್ತಾನೆ ಬಂದಿದೆ. ಈ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ, ಸಂಗೊಳ್ಳಿ ರಾಯಣ್ಣ ಮೇಲ್ಸೇತುವೆ, ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಕೇಂದ್ರ ರೈಲ್ವೆ ನಿಲ್ದಾಣ ಎಲ್ಲ ಸ್ಮರಣೆ. ಯಾಕಂದ್ರೆ ಈ ಒಂದು ಭಾಗಕ್ಕೆ ಕರ್ನಾಟಕದಿಂದ ಎಲ್ಲಾ ಜನ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾಗ ಎಲ್ಲಾ ಜಿಲ್ಲೆಗಳಿಂದ ಮತ್ತು ಈ ದೇಶದಿಂದ ಎಲ್ಲಾ ಕಡೆ ಜನ ಬರ್ತಾರೆ. ಅವ್ರಿಗೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ನೋಡಿ ಅವರಿಗೆ ಪ್ರೇರಿತರಾಗ್ಲಿ ಅಂತ ನಮ್ಮ ಒಂದು ಪ್ರಯತ್ನ, ಮತ್ತು ಅವ್ರ ಇತಿಹಾಸವನ್ನ ಮತ್ತೆ ಮೆಲುಕು ಹಾಕುವಂತದಕ್ಕೆ ಒಂದು ಉದ್ದೇಶ, ಮತ್ತು ಜನರಿಗೆ ಆ ಹೋರಾಟದ ಒಂದು ಛಲ ಏನಿತ್ತು ಅದು ಸ್ಫೂರ್ತಿ ನೀಡಲಿ ಅಂತ ನಾವು ಮಾಡ್ಕೊಂಡ್ ಬಂದಿದ್ದೇವೆ. ಅದರಿಂದ ಇವತ್ತು ಕೂಡ ಮುಖ್ಯಮಂತ್ರಿಯವರು ಬಂದು, ನಮ್ಮ ರೇವಣ್ಣ ಅವರು ಮತ್ತೆ ಇನ್ನಿತರ ಅನೇಕ ಮುಖಂಡಗಳೆಲ್ಲ ಬಂದು ಇವತ್ತು ಭಾಗವಹಿಸಿದ್ದಾರೆ. ಪ್ರತಿ ವರ್ಷನೂ ಮುಖ್ಯಮಂತ್ರಿಗಳು ಬಂದು ಹೋಗ್ತಾ ಇದ್ರು. ಹಿಂದೆ ಸಿದ್ದರಾಮಯ್ಯ ಅವರು ಯಾವತ್ತು ಅವರು ಕೂಡ ಬರ್ತಾ ಇದ್ರು, ಹಿಂದಿನ ಎಲ್ಲಾ ಬೇರೆ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ರು. ಅದರಿಂದ ಬಹಳ ಸಂತೋಷ. ರಾಯಣ್ಣ ಅವರ ಒಂದು ಇತಿಹಾಸ ಅದು ಚಿರಸ್ಥಾಯವಾಗಿರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಹೌದು, ಚಳವಳಿ ಬಗ್ಗೆ ಎಲ್ಲಾನು ಕೂಡ ಮಾತಾಡಿದ್ರು, ಆಕ್ಟಿವ್ ಆಗಿದೆ. ಇದೇ ಒಂದು 6ನೇ ತಾರೀಕು ಕಾರ್ಯಕ್ರಮ ನಡೀತಾ ಇದೆ, ಅದರಲ್ಲೂ ಕೂಡ ನಾನು ಬಾಯಿ ಹಾಕ್ತೀನಿ, ನಾನು ಸೈಲೆಂಟ್ ಆಗಿಲ್ಲ ಅನ್ನುವಂತ ಮಾತನ್ನ ಇಲ್ಲ. ರಾಜಕಾರಣದಲ್ಲಿ ಅವ್ರು ಯಾವತ್ತೂ ರಾಜಕಾರಣದ ನಿವೃತ್ತಿ ಆಗ್ತೀನಿ ಅಂತ ಹೇಳೇ ಇಲ್ಲ ತಾನೆ. ಅವರು ಚುನಾವಣೆಯಿಂದ ನಾನು ಚುನಾವಣೆಗೆ ಮತ್ತೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಹೊರತು ರಾಜಕೀಯದ ನಿವೃತ್ತಿ ಆಗೋದು ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಅವರ ಅಪಾರ ಅನುಭವ ಮತ್ತು ಅವರ ಒಂದು ನಾಯಕತ್ವ ಇವತ್ತು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದೇ ಅಲ್ಲ, ಇಡೀ ರಾಜ್ಯಕ್ಕೂ ಕೂಡ ಬೇಕಾಗಿದೆ. ಮತ್ತು ಈ ಶೋಷಿತ ಹಿಂದುಳಿದ ವರ್ಗಕ್ಕೂ ಅತಿ ಹೆಚ್ಚು ಅದರ ಅವಶ್ಯಕತೆ ಈಗಲೂ ಕೂಡ ಇದೆ. ಆದ್ರಿಂದ ಅವರು ಆ ರೀತಿಯಾದಂತ ಒಂದು ದಿಟ್ಟಿನಲ್ಲಿ ಸಾಗಿದ್ರೆ ಖಂಡಿತ ನಮ್ಮ ರಾಜ್ಯಕ್ಕೂ ಒಳ್ಳೇದು, ಮತ್ತು ಎಲ್ಲ ಒಂದು ಸಾಮಾಜಿಕ ನ್ಯಾಯಕ್ಕೆ ಒಂದು ಬಲವನ್ನು ಬಂದಂಗೂ ಕೂಡ ಆಗ್ತದೆ. ನೋಡಿ, ಹೌದು, ಈಗ ಖಾಸಗಿ ಬಸ್ಸಿನ ಒಂದು ವ್ಯವಸ್ಥೆ ಸಮಸ್ಯೆ ಇದೆ. ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಖಾಸಗಿ ಬಸ್ಸಿಗೆ ಬೇರೆ ಯಾವುದೇ ನಿಲ್ದಾಣ ಇಲ್ಲ ನಮ್ಮ ಬೆಂಗಳೂರು ನಗರದಲ್ಲಿ. ಒಂದು ಯಶವಂತಪುರದ ಹತ್ರ ಮಾಡಿದ್ರು, ಅದು ಹಿಂದೆ ಮಾಡಿದಾಗ ಅದು ಪ್ರಯೋಜನಕ್ಕೆ ಬರ್ಲಿಲ್ಲ, ಅದು ಪೂರ್ತಿಯಾದಂತ ಒಂದು ವ್ಯರ್ಥ ಆಯ್ತದು. ಆದ್ರಿಂದ ಇವತ್ತು ಖಾಸಗಿಯವರ ಬಸ್ಸುಗಳು ಕೂಡ ಜನ ಬಯಸ್ತಾರೆ. ಇವತ್ತು ಅವ್ರಿಗೆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಒಂದು ಪ್ರತ್ಯೇಕವಾದಂತ ಬಸ್ ನಿಲ್ದಾಣನೂ ಇಲ್ಲ, ಮತ್ತು ಬಸ್ ನಿಲ್ದಾಣ ಬೇರೆ ಕಡೆ ಎಲ್ಲಾದ್ರೂ ಮಾಡ್ಬೇಕಾಗಿತ್ತು. ಈಗ ಅದರಿಂದ ಇಲ್ಲೇ ನಾವು ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಬಿಟ್ಕೊಟ್ಟಿದ್ದೇವೆ. ಬಟ್ ನೀವ್ ಹೇಳ್ದಂಗೆ ಅದು ಈಗ ಹೆಚ್ಚಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ಜನರು ಕೂಡ ತೊಂದರೆ ಆಗ್ತಾ ಇದೆ. ಅದಕ್ಕೆ ನಾನು ಅದನ್ನ ಖಂಡಿತವಾಗಿಯೂ ಇದ್ರ ಬಗ್ಗೆ ನಾನು ಆಗ್ಲೇ ನಮ್ ಕೆಲವರ ಹತ್ರ ಚರ್ಚೆ ಮಾಡಿದ್ದೀನಿ, ಹೇಗೆ ಇದನ್ನ ಒಂದು ನಿಯಂತ್ರಣ ಮಾಡೋದಕ್ಕೆ. ಯಾಕಂದ್ರೆ ಅದನ್ನ ಪೂರ್ತಿಯಾಗಿ ತೆಗೆದಾಕೋದಕ್ಕೂ ಕೂಡ ಆಗೋದಿಲ್ಲ, ಯಾಕಂದ್ರೆ ಸಾರ್ವಜನಿಕರಿಗೆ ಅದು ಬೇಕು. ಮತ್ತು ಆದ್ರೆ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ನಾನು ಒಂದು ಸಭೆಯನ್ನು ಕೂಡ ಕರಿತಾ ಇದ್ದೀನಿ. ಅದು ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಇನ್ನೂ ಕಟ್ಟುನಿಟ್ಟಾದ ಕ್ರಮಗಳು ತಗೋಬೇಕು. ಯಾಕಂತ ಹೇಳಿದ್ರೆ ಅವರ ನಿಯಂತ್ರಣದಲ್ಲಿ ಬರ್ತಾರೆ. ನಮ್ಮ ಟ್ರಾಫಿಕ್ ಪೊಲೀಸು, ಲಾ ಅಂಡ್ ಆರ್ಡರ್ ಪೊಲೀಸ್ ಎಲ್ಲ ಕೂಡ ಜೊತೆಲಿ ಸೇರ್ಕೊಂಡು ಮಾಡ್ಬೇಕಾಗ್ತದೆ. ನಾನು ನಮ್ಮ ಇವ್ರ ಜೊತೆ ಕೂಡ ಚರ್ಚೆ ಮಾಡ್ತೀನಿ, ಉನ್ನತ ಅಧಿಕಾರಿಗಳ ಜೊತೆ. ಹೇಗೆ ಅವರಿಗೆ ಸ್ವಲ್ಪ ಕರೆದು, ಹಿಂದೆನೂ ಕೂಡ ಕರೆದೆಲ್ಲ ಮಾತಾಡಿ ಹೇಳಿದ್ದು, ಏನಾಗುತ್ತೆ ಸ್ವಲ್ಪ ದಿವಸ ಸರಿ ಇರ್ತಾರೆ, ಮತ್ತೆ ಯಥಾ ಪ್ರಕಾರ ಹಳೆ ವ್ಯವಸ್ಥೆಗೆ ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಅದಕ್ಕೆ ಖಂಡಿತವಾಗಿ ಇದ್ರ ಬಗ್ಗೆ ನಾನು ಗಮನ ಕೊಡ್ತೀನಿ.